ನಮಸ್ಕಾರ ಗೆಳೆಯರಿ, ನಾನು ನಿಮ್ಮ ಸಂಜು ಅಮರಾಪುರ್. ಇವತ್ತು ಮತ್ತೊಂದು ಹೊಸ ವಿಷಯದೊಂದಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಂದಿದ್ದೇನೆ. ಇವತ್ತಿನ ವಿಷಯ ಲೋ ಪ್ರೆಷರ್ ಡೋಸಿಂಗ್ ಅಂದ್ರೆ ಎಲ್ ಪಿ ಡೋಸಿಂಗ್. ಎಲ್ ಪಿ ಡೋಸಿಂಗ್ ಹೆಂಗ್ ಮಾಡ್ತಾರೆ ಬಾಯ್ಲರ್ ನಲ್ಲಿ, ಮತ್ತು ಯಾವ ಟೈಪ್ ಕೆಮಿಕಲ್ ಯೂಸ್ ಮಾಡ್ತಾರೆ, ಮತ್ತು ಅದು ಹೇಗೆ ವರ್ಕ್ ಮಾಡುತ್ತೆ, ಎಷ್ಟು ಟೈಪ್ ಕೆಮಿಕಲ್ ಯೂಸ್ ಮಾಡ್ತಾರೆ, ಪರ್ಪಸ್ ಆಫ್ ಎಲ್ ಪಿ ಡೋಸಿಂಗ್, ಇವೆಲ್ಲನ ತಿಳ್ಕೊಳ್ಳೋಣ. ಸೊ ಮೊದಲಿಗೆ ನೋಡೋದಾದ್ರೆ ಲೋ ಪ್ರೆಷರ್ ಡೋಸಿಂಗ್. ಲೋ ಪ್ರೆಷರ್ ಅಂದ್ರೆ ಇದು ಟೈಟಲ್ ಇಂಡಿಕೇಟ್ ಮಾಡೋ ಹಾಗೆ ಲೋ ಪ್ರೆಷರ್ ಏರಿಯಾದಲ್ಲಿ ನಾವು ಈ ಕೆಮಿಕಲ್ ನ ಡೋಸಿಂಗ್ ಮಾಡ್ತೀವಿ. ನಮಗೆ ಲೋ ಪ್ರೆಷರ್ ಎಲ್ಲಿ ಪಾಯಿಂಟ್ ಔಟ್ ಆಗುತ್ತೆ ಬಾಯ್ಲರ್ ನಲ್ಲಿ, ನಿಮ್ದು ಫೀಡ್ ಪಂಪ್ ಇದೆಯಲ್ಲ, ಬಾಯ್ಲರ್ ಫೀಡ್ ಪಂಪ್ ಸೆಕ್ಷನ್ ನಲ್ಲಿ ಲೋ ಪ್ರೆಷರ್ ಆಗುತ್ತೆ. ಅಲ್ಲಿ ನಾನು ಆಲ್ರೆಡಿ ಡಿರೇಟರ್ ಉಂಟು, ವಿಡಿಯೋ ಮಾಡಿದೆ, ಅದ್ರಲ್ಲಿ ನೋಡ್ಬೋದು ನೀವು. ನೆಕ್ಸ್ಟ್ ಬಿಟ್ರೆ ಡಿರೇಟರ್ ನಲ್ಲಿ ಒಂದು ಕೆಮಿಕಲ್ ಲೈನ್ ಇರುತ್ತೆ. ಸೊ ಅಲ್ಲಿ ನಿಮಗೆ ಲೋ ಪ್ರೆಷರ್ ಸಿಗುತ್ತೆ. ಸೊ ಆ ಏರಿಯಾದಾಗಿ ನೀವು ಎಲ್ ಪಿ ಡೋಸಿಂಗ್ ನ ಮಾಡ್ತೀರಿ. ಸೊ ಪರ್ಪಸ್ ಆಫ್ ಎಲ್ ಪಿ ಡೋಸಿಂಗ್ ಯಾಕೆ ಮಾಡಬೇಕು? ಎಲ್ ಪಿ ಡೋಸಿಂಗ್ ಅಂದ್ರೆ ನಾನು ಹಿಂದೆ ಹೇಳಿದಾಗೆ ಮೆಕ್ಯಾನಿಕಲ್ ಟೈಪ್ ಆಫ್ ಡಿರೇಟರ್ ನಲ್ಲಿ ನೀವು ಆಕ್ಸಿಜನ್ ರಿಮೂವ್ ಮಾಡ್ತೀರಿ. ಎಷ್ಟು ಮಾಡ್ತೀರಿ? 90 to 95% ಆಫ್ ದ ಆಕ್ಸಿಜನ್ ಈಸ್ ರಿಮೂವ್ ಫ್ರಮ್ ದ ಡಿರೇಟರ್. ದಿಸ್ ಈಸ್ ಒನ್ ಟೈಪ್ ಆಫ್ ದ ಮೆಕ್ಯಾನಿಕಲ್ ಡಿರೇಟರ್. ಆದ್ರೆ ನಾವು ಇವತ್ತು ಡಿಸ್ಕಸ್ ಮಾಡುವುದು ಕೆಮಿಕಲ್ ಡಿರೇಷನ್. ಇದರಲ್ಲಿ ನಮ್ಮ ರಿಮೈನಿಂಗ್ ಏನ್ 5% ಉಳಿದಿದೆ ಆಕ್ಸಿಜನ್, ಆ ಆಕ್ಸಿಜನ್ ನ ವಿತ್ ಕೆಮಿಕಲ್ ಅಪ್ಲೈ ಮಾಡಿ ನಾವು ರಿಮೂವ್ ಮಾಡ್ತೀವಿ. ಇದನ್ನ ಎಲ್ಲಿ ಮಾಡ್ತೀವಿ? ಲೋ ಪ್ರೆಷರ್ ಏರಿಯಾ. ಲೋ ಪ್ರೆಷರ್ ಏರಿಯಾ ಎಲ್ಲಿ ಕವರ್ ಆಗುತ್ತೆ? ನಿಮ್ದು ಬಾಯ್ಲರ್ ಫೀಡ್ ಪಂಪ್ ಸೆಕ್ಷನ್ ಲೈನ್, ಆರ್ ಎಲ್ಸ್ ನಿಮ್ದು ಡಿರೇಟರ್ ನಲ್ಲಿ ಒಂದು ಕೆಮಿಕಲ್ ಲೈನ್ ಇರುತ್ತೆ. ಅದರಲ್ಲಿ ನೀವು ಇದನ್ನ ಎಲ್ ಪಿ ಡೋಸಿಂಗ್ ಮಾಡಿ ರಿಮೈನಿಂಗ್ ಅಮೌಂಟ್ ಆಫ್ ದ ಆಕ್ಸಿಜನ್ ಏನು ಪ್ರೆಸಿಪಿಟೇಟ್ ಮಾಡಿ ಅದನ್ನ ರಿಮೂವ್ ಮಾಡಬೇಕು. ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇನ್ ದ ಫೀಡ್ ವಾಟರ್ ಲೈನ್ ನಲ್ಲಿ ಆಕ್ಸಿಜನ್ ರಿಮೂವ್ ಮಾಡುದು. ಅದರ್ವೈಸ್ ನಿಮ್ದು ಏನಾಗುತ್ತೆ? ಕರೋಜನ್ ಸ್ಟಾರ್ಟ್ ಆಗುತ್ತೆ. ಆಕ್ಸಿಜನ್ ಪ್ರೆಸೆಂಟ್ ಇದೆ, ಸೊ ಅದಕ್ಕೋಸ್ಕರ ಪ್ರೆಸೆನ್ಸ್ ಆಫ್ ದ ಆಕ್ಸಿಜನ್ ಇನ್ ದ ವಾಟರ್ ಹ್ಯಾಸ್ ಟು ಬಿ ರಿಮೂವ್ ಡ್ಯೂ ಟು ದಿಸ್ ಎಲ್ ಪಿ ಡೋಸಿಂಗ್. ಸೊ ಹಾಗಾದ್ರೆ ಇದು ಎಲ್ ಪಿ ಡೋಸಿಂಗ್ ನಲ್ಲಿ ಯಾವ ತರ ಕೆಮಿಕಲ್ ಯೂಸ್ ಮಾಡ್ತಾರೆ? ಫಸ್ಟ್ ಒನ್ ನಮ್ದು ಕೆಮಿಕಲ್ ಯಾವುದು? ಸೋಡಿಯಂ ಸಲ್ಫೈಟ್. ಮತ್ತು ಸೆಕೆಂಡ್ ಒನ್ ಯಾವ್ದು ಮಾಡ್ತೀವಿ? ಇಲ್ಲಿ ಹೈಡ್ರೋಜನ್. ಸೋಡಿಯಂ ಸಲ್ಫೈಟ್ ಅಂಡ್ ಹೈಡ್ರೋಜನ್. ಸೋಡಿಯಂ ಸಲ್ಫೈಟ್ ಕೆಮಿಕಲ್ ಫಾರ್ಮ್ Na2SO3, ಯಾವುದು? ಸೋಡಿಯಂ ಸಲ್ಫೈಟ್. ಹಾಗೆ ಹೈಡ್ರೋಜನ್ N2H4, ಇದು ಹೈಡ್ರೋಜನ್. ಸೊ ಇದು ಏನಾಗುತ್ತೆ? ಈಗ ಆಕ್ಸಿಜನ್ ಜೋಡಿ ರಿಯಾಕ್ಟ್ ಆಗುತ್ತೆ. ಪ್ರೆಸೆಂಟ್ ಆಫ್ ದ ವಾಟರ್ ಅಲ್ಲಿ ಪ್ರೆಸೆಂಟ್ ಇರುವಂತ ಆಕ್ಸಿಜನ್ ರಿಯಾಕ್ಟ್ ಆಗುತ್ತೆ. ಯಾವುದು? ಸೋಡಿಯಂ ಸಲ್ಫೈಟ್. ಇದು ಹಾಫ್ O2 ಜೋಡಿ ರಿಯಾಕ್ಟ್ ಆಗುತ್ತೆ. ಇದು ಹೈಡ್ರೋಜನ್ ಅಂತೆ O2 ಜೋಡಿ ರಿಯಾಕ್ಟ್ ಆಗುತ್ತೆ. ಸೊ ಏನ್ ಫಾರ್ಮ್ ಆಗುತ್ತೆ? ಮುಂದೆ O2 ಜೋಡಿ ರಿಯಾಕ್ಟ್ ಆದ್ರೆ ಇದು ಸೋಡಿಯಂ ಸಲ್ಫೇಟ್ ಫಾರ್ಮ್ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ? ಇದು ನೈಟ್ರೋಜನ್ ಗ್ಯಾಸ್ ಪ್ಲಸ್ 2H2O ಫಾರ್ಮ್ ಆಗುತ್ತೆ. ನೈಟ್ರೋಜನ್ ಗ್ಯಾಸ್ ಪ್ಲಸ್ ವಾಟರ್ ಫಾರ್ಮ್ ಆಗುತ್ತೆ. ಹೈಡ್ರೋಜನ್ ನಲ್ಲಿ ಆಕ್ಸಿಜನ್ ರಿಯಾಕ್ಟ್ ಆಗ್ತದೆ. ಇಲ್ಲಿ ಏನಾಗುತ್ತೆ? ಸೋಡಿಯಂ ಸಲ್ಫೈಡ್ ಜೋಡಿ ಹಾಫ್ O2 ರಿಯಾಕ್ಟ್ ಆಗಿ ನಿಮ್ದು ಸೋಡಿಯಂ ಸಲ್ಫೇಟ್ ಫಾರ್ಮ್ ಆಗುತ್ತೆ. ಸೊ ಇದೇನು ಸೋಡಿಯಂ ಸಲ್ಫೇಟು? ಇದೇನು? ಡಿಸಾಲ್ವ್ಡ್ ಸಾಲಿಡ್ಸ್. ಇದೇನು? TDS. ನಾವಂತೆ TDS. ಹಾಗಾದ್ರೆ ಸೋಡಿಯಂ ಸಲ್ಫೇಟ್ ಯೂಸ್ ಮಾಡಿದ ತಕ್ಷಣ ನಿಮ್ದು ವಾಟರ್ TDS ಏನಾಗುತ್ತೆ? ರೈಸ್ ಆಗುತ್ತೆ. TDS ಲೆವೆಲ್ ಹೈ ಆಗುತ್ತೆ. ಇದರಲ್ಲಿ ಹೈಡ್ರೋಜನ್ ಯೂಸ್ ಮಾಡೋದು TDS ಲೆವೆಲ್ ರೈಸ್ ಆಗಲ್ಲ. ದಿಸ್ ಈಸ್ TDS, ಡಿಸಾಲ್ವ್ ಸಾಲಿಡ್ ಅಂದ್ರೆ TDS. ಯಾವುದು? ಸೋಡಿಯಂ ಸಲ್ಫೇಟ್. ಸೊ ಹಾಗಾದ್ರೆ ಏನಾಗುತ್ತೆ? ಇದು TDS ಲೆವೆಲ್ ನ ಹೆಚ್ಚು ಮಾಡುತ್ತೆ. ಯಾವುದು? ಸೋಡಿಯಂ ಸಲ್ಫೇಟ್ ಕೆಮಿಕಲ್ ಯೂಸ್ ಮಾಡೋದು. ಹಾಗಾಗಿ ಇದೇನು ಇಂಡಿಕೇಟ್ ಮಾಡುತ್ತೆ? ನಾವು ಲೋ ಪ್ರೆಷರ್ ಲೋ ಟೆಂಪರೇಚರ್ ಬಾಯ್ಲರ್ ನಲ್ಲಿ ಇದು ಸೋಡಿಯಂ ಸಲ್ಫೇಟ್ ಕೆಮಿಕಲ್ ನ ಯೂಸ್ ಮಾಡಬೇಕು.
ಮತ್ತು ಹೈ ಪ್ರೆಷರ್ ಹೈ ಟೆಂಪರೇಚರ್ ಬಾಯ್ಲರ್ ನಲ್ಲಿ ನಾವು ಹೈಡ್ರೋಜನ್ ನ ಯೂಸ್ ಮಾಡ್ತೀವಿ. ಕ್ಲಿಯರ್ಲಿ ಇಂಡಿಕೇಟ್ ಮಾಡುತ್ತೆ. ಸೊ TDS ಲೆವೆಲ್ ಹೆಚ್ಚು ಮಾಡೋದ್ರಿಂದ ಡ್ಯೂ ಟು ದಿಸ್ ರೀಸನ್ ಈ ಕೆಮಿಕಲ್ ನ ನಾವು ಲೋ ಪ್ರೆಷರ್ ಲೋ ಟೆಂಪರೇಚರ್ ಬಾಯ್ಲರ್ ನಲ್ಲಿ ಯೂಸ್ ಮಾಡ್ತೀವಿ. ಸೊ ಹೈಡ್ರೋಜನ್ ಇಸ್ ಬೆಟರ್ ದನ್ ದ sodium sulfate. This is used in high temperature and high pressure boiler. ಸೊ ಎರಡನೇ ಪಾಯಿಂಟ್ ನೋಡೋದಾದ್ರೆ ಕೆಮಿಕಲ್ ಎಷ್ಟು ಕ್ವಾಂಟಿಟಿ ನಾವು ಯೂಸ್ ಮಾಡ್ತೀವಿ ಅಂದ್ರೆ ಇದು ಸೋಡಿಯಂ ಸಲ್ಫೇಟ್ ನ 30 to 50 ppm parts per million parts per million. This much amount of the chemical ನಾವು ಸೋಡಿಯಂ ಸಲ್ಫೇಟ್ ನ ಯೂಸ್ ಮಾಡ್ತೀವಿ. ಅದನ್ನೇ ನಾವು ಹೈಡ್ರೋಜನ್ ನೋಡೋದಾದ್ರೆ ಇದು 0.022 0.03 ppm parts per million. This much low quantity of the hydrogen amount ಇದನ್ನು ಕೆಮಿಕಲ್ ನ ನಾವು ಯೂಸ್ ಮಾಡ್ತೀವಿ. ಸೊ ದಿಸ್ ಇಸ್ ಸೆಕೆಂಡ್ ರೀಸನ್. ಇನ್ನು ನಾವು ಪರ್ ppm ಪರ್ ಗ್ರಾಮ್ ಆಫ್ ಆಕ್ಸಿಜನ್ ರಿಮೂವ್ ಮಾಡ್ಲಿಕ್ಕೆ ಎಷ್ಟು ಕ್ವಾಂಟಿಟಿ ನಾವು ಇದನ್ನು ಯಾವುದು ಕೆಮಿಕಲ್ ನ ಯೂಸ್ ಮಾಡ್ತೀವಿ ನೋಡೋದಾದ್ರೆ ಇದೇನು 8 ಗ್ರಾಮ್ ಆಫ್ ಯಾವುದು sodium sulfate is required to bind 1 gram of oxygen. How much? 8 gram of sodium sulfate is required to bind 1 gram of oxygen. So this much of the sodium sulfate is required. ಹಾಗೆ ನಾವು ಹೈಡ್ರೋಜನ್ ನೋಡೋದಾದ್ರೆ ಎಷ್ಟು 1 to 2 ppm or you can say gram of hydrogen is required to bind 1 ppm of oxygen. 1 to 2 ppm of hydrogen is required to bind 1 ppm of oxygen. So ಎರಡು ಕಂಪೇರ್ ಮಾಡಿದ್ರೆ this is required the small quantity. So for this all reason you have to using sodium sulfate ನ low pressure ಮತ್ತು low temperature ಬಾಯ್ಲರ್ ನಲ್ಲಿ ಯೂಸ್ ಮಾಡ್ತೀವಿ. ಹಾಗೆ ನಾವು ಹೈಡ್ರೋಜನ್ ಹೈ ಪ್ರೆಷರ್ ಅಂಡ್ ಹೈ ಟೆಂಪರೇಚರ್ ಬಾಯ್ಲರ್ ನಲ್ಲಿ ಯೂಸ್ ಮಾಡ್ತೀವಿ. ಸೊ ಇನ್ನೊಂದು ಮೇನ್ ರೀಸನ್ ಇನ್ ಹೈಡ್ರೋಜನ್ ಯಾವಾಗ ನಮ್ದು ಪಾರ್ಟ್ ಪರ್ ಮಿಲಿಯನ್ ಹೈಡ್ರೋಜನ್ ಡೋಸಿಂಗ್ ಕೆಮಿಕಲ್ ಸ್ವಲ್ಪ ಜಾಸ್ತಿ ಆದಾಗ ಆ ಟೈಮ್ ನಲ್ಲಿ ಏನಾಗುತ್ತೆ ಯಾವುದು ಹೈಡ್ರೋಜನ್ ಇಸ್ NH3 ಫಾರ್ಮ್ ಆಗುತ್ತೆ. NH3 ಅಂದ್ರೆ ಅಮೈನ್ ಗ್ರೂಪ್. ಇದು ಅಮೈನ್ ಗ್ರೂಪ್ ಫಾರ್ಮ್ ಆಗೋದ್ರಿಂದ ಏನಾಗುತ್ತೆ ನಿಮ್ದು ಅಮೈನ್ ಇಸ್ ಅಲ್ಕಲೈನ್ ಇನ್ ನೇಚರ್. ಅಲ್ಕಲೈನ್ ನೇಚರ್ ಅದ್ರ pH ಬೂಸ್ಟ್ ಅಪ್ ಆಗುತ್ತೆ. ಸೊ ಹೈಡ್ರೋಜನ್ ಇಸ್ ಆಕ್ಟಿಂಗ್ ಲೈಕ್ ಎ to little bit more amount of chemical added, that time it acting as a alkaline, so boosting the pH of the water. So pH of the feed water boosting due to amino acid permission ಆದ ತಕ್ಷಣ. ಸೊ ಇನ್ನೊಂದು ಯಾವ್ದು ಲಿಮಿಟೇಷನ್ ಇದೆ, ಹೈಡ್ರೋಜನ್ ವರ್ಕಿಂಗ್ ಇಸ್ ಲಿಮಿಟೆಡ್ if temperature of the feed water is more than 200 degrees Celsius. At that hydrogen is decomposed to form the hydrogen gas or ammonia NH3 gas. So for that you have to avoid the temperature of the feed water less than 200 degree temperature. So avadna cannot decompose it at the temperature of less than 200. So this is one factor. So this all parameter, considering this all parameter ನೀವು ಏನ್ ಮಾಡಬೇಕು, ಹೈಡ್ರೋಜನ್ ಪ್ರಿಪೇರ್ ಫಾರ್ ದ ಹೈ ಪ್ರೆಷರ್ ಅಂಡ್ ಹೈ ಟೆಂಪರೇಚರ್ ಬಾಯ್ಲರ್. ಸೊ ಇದಾಗಿತ್ತು ಗೆಳೆಯರೆ ಒಂದು LP ಡೋಸಿಂಗ್ ಪ್ರೊಸೀಜರ್ ನಾವು ಬಾಯ್ಲರ್ ಫೀಡ್ ವಾಟರ್ ನಲ್ಲಿ ಯೂಸ್ ಮಾಡೋದು. ಐ ಥಿಂಕ್ ಇದು ಕಾನ್ಸೆಪ್ಟ್ ಎಲ್ಲ ಕ್ಲಿಯರ್ ಆಗುತ್ತೆ ಅನ್ಕೋತೀನಿ. ಸೊ ಇದೇ ತರ ವಿಷಯಕ್ಕಾಗಿ ಹೆಚ್ಚು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಹೆಚ್ಚು ಮರಗಳನ್ನು ಬೆಳೆಸಿ ಪರಿಸರ ಉಳಿಸಿ. ಥ್ಯಾಂಕ್ ಯು.